ನಿನ್ನೆ ದಿನ ತಾಂತ್ರಿಕ ತೊಂದರೆ ನಿಮಿತ್ತವಾಗಿ ನಾವು ಸಡನ್ನಾಗಿ ಬೇಗ ನಿಲ್ಲಿಸುವಂಥ ಪರಿಸ್ಥಿತಿ ಆಯಿತು. ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು. ಭಾಳ ಮಟ್ಟಿಗೆ ಈ ದಿನ ಮೊದಲುಗೊಂಡು ಇನ್ನೆಂದಿಗೂ ಆ ರೀತಿ ಆಗಲಾರದು ಅನ್ನುವಂಥ ಆ ಪ್ರಾರ್ಥನೆ ಮತ್ತು ಆಸೆ ನನ್ನದಾಗಿದೆ. ಈ ವಾರದ ಮೊದಲನೇ ದಿನ ನಾವು ಸಭೆಯಾಗಿ ಸೇರಿ ಬರಬೇಕಾಗಿತ್ತು. ಆದರೂ ಕೂಡ ಇದು ಕೂಡ ಸಭೆಯೇ. ನೀವು ಮನೆಯಲ್ಲಿ 2-3 ಸೇರಿ ಬಂದಿದ್ದರೆ ಅಲ್ಲಿ ಕರ್ತನು ಇದ್ದಾನೆ ಎಂದು ವಾಗ್ದಾನ ಮಾಡಿದ ಪ್ರಕಾರ ಆತನು ನಮ್ಮ ಮತ್ತು ಇನ್ನು ಎಲ್ಲೆಲ್ಲಿ ಈ ರೀತಿಯಾಗಿ ಸೇರಿ ಬಂದು ಕರ್ತನನ್ನು ಆರಾಧಿಸ್ತಾರೋ ಅವರೆಲ್ಲರ ಮಧ್ಯದಲ್ಲಿ ಆತನು ಇದ್ದಾನೆ. ಇದಕ್ಕಾಗಿ ನಾನು ದೇವರನ್ನು ಕೊಂಡಾಡಿ ಸ್ತುತಿಸ್ತೇನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಆಲೋಚನೆ ಮಾಡುವಂಥ ಒಂದು ವಿಶೇಷವಾದ ಗಳಿಗೆ ಈ ಸಮಯದಲ್ಲಿ ದೇವರು ಕೊಟ್ಟಿದ್ದಾನೆ. ಇದು ಹೀಗಾಗಬೇಕಾಗಿದ್ದರೆ ಇದು ದೇವರ ಚಿತ್ತವೇ. ಯಾಕಂದರೆ ನಮ್ಮ ಜೀವನದಲ್ಲಿ ಯಾವತ್ತೂ ಈ ರೀತಿಯಾಗಿ ಕೂತು ದೇವರ ವಾಕ್ಯವನ್ನು ಕೇಳಿದಂತರ ಅನುಭವ ನಮ್ಮಲ್ಲಿ ಇರಲಿಲ್ಲ. ಈ ದಿನಗಳಲ್ಲಿ ಕೊರೋನಾ ನಿಮಿತ್ತವಾಗಿ ದೇವರು ನಮಗೆ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅದನ್ನು ದೇವರ ಮಹಿಮೆಗಾಗಿ ಉಪಯೋಗಿಸಿಕೊಂಡು ದೇವರನ್ನು ಘನಪಡಿಸುವಂಥ ಕೃಪೆಯನ್ನು ದೇವರು ತಾನೇ ನಮ್ಮೆಲ್ಲರಿಗೆ ಕೊಡಲಿ ಎಂದು ನಾನು ಕರ್ತನ ಸನ್ನಿಧಿಯಲ್ಲಿ ಬೇಡ್ತೇನೆ. ನಾವು ನಿನ್ನೆ ದಿನ ಆಲೋಚನೆಗೆ ತಕ್ಕೊಂಡ ವಿಷಯ ಯಾವುದು ಅಂತಂದರೆ 143ನೇ ಕೀರ್ತನೆ 10ನೇ ವಚನವನ್ನು ನಾವು ಓದಿಕೊಂಡು ಪ್ರಾರಂಭ ಮಾಡಿದೆವು. 143ನೇ ಕೀರ್ತನೆ 10ನೇ ವಚನ. ನಿನ್ನ ಚಿತ್ತದಂತೆ ಮಾಡುವುದಕ್ಕೆ ನನಗೆ ಬೋಧಿಸು, ಯಾಕೆಂದರೆ ನೀನು ನನ್ನ ದೇವರು. ಒಳ್ಳೆಯದಾಗಿರುವ ನಿನ್ನ ಆತ್ಮವು ನನ್ನನ್ನು ನೆಟ್ಟನೆಯ ಭೂಮಿಯಲ್ಲಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ರಕ್ಷಕನೇ ಯೇಸುವೆ, ದಾವೀದನ ಪ್ರಾರ್ಥನೆಗನುಸಾರವಾಗಿ ಈ ಹೊತ್ತು ಕೂಡ ನಮ್ಮ ಪ್ರಾರ್ಥನೆಯಾಗಿದೆ. ನೀನು ನಮ್ಮನ್ನು ನಿನ್ನ ಚಿತ್ತಾನುಸಾರವಾಗಿ ನಡೆಸು. ಈ ದಿನ ಕರ್ತನೆ, ಯಾರ್ಯಾರು ಈ ಫೇಸ್ಬುಕ್ ಮೂಲಕ ಈ ನಿನ್ನ ವಾಕ್ಯವನ್ನು ಕೇಳಿಸ್ಕೊಳ್ತಾರೋ ಶ್ರದ್ಧೆಯಿಂದ ಭಕ್ತಿಯಿಂದ ನೀನು ಅವರ ಸಂಗಡ ಮಾತಾಡಬೇಕು ಎಂಬ ಉದ್ದೇಶದಿಂದ ಶುದ್ಧ ಹೃದಯದಿಂದ ಕೂತು ನಿನ್ನ ವಾಕ್ಯವನ್ನು ಕೇಳಿ ಕರ್ತನೆ, ಅದರಿಂದ ಉಂಟಾಗುವ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂಥ ಕೃಪೆ ಪ್ರತಿಯೊಬ್ಬೊಬ್ಬರಿಗೂ ದಯಪಾಲಿಸೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನೀನು ನಮ್ಮ ಮಧ್ಯದಲ್ಲಿ ಇದ್ದದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ನಾವು ವೈಯಕ್ತಿಕವಾಗಿ ಜೊತೆಯಲ್ಲಿ ಇಲ್ಲದಿದ್ದರೂ ಈ ಫೇಸ್ಬುಕ್ ಮೂಲಕ ನೀನು ನಮ್ಮ ಮಧ್ಯದಲ್ಲಿದ್ದು ನಾವು ಅವರ ಸಂಗಡ ಈ ವಾಕ್ಯವನ್ನು ಹೇಳುವಂಥ ಭಾಗ್ಯವನ್ನು ನಮಗೆ ನೀನು ಕೊಟ್ಟದಕ್ಕಾಗಿ ನಿನ್ನನ್ನು ಕೊಂಡಾಡಿ ಸ್ತುತಿಸ್ತೇವೆ. ಈ ಸಮಯದಲ್ಲಿ ಧ್ಯಾನ ಮಾಡಲಿರುವ ಈ ಸಂದೇಶವು ನಮ್ಮ ಒಬ್ಬೊಬ್ಬರ ಆತ್ಮಗಳಿಗೆ ಬೇಕಾದ ಆದರಣೆ, ಧೈರ್ಯ, ಬಲ, ನಂಬಿಕೆ, ನಿರೀಕ್ಷೆಯನ್ನು ತಂದುಕೊಡುವ ರೀತಿಯಲ್ಲಿ ನೀನು ಮಾತಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಈವರೆಗೂ ನೀನು ಮಾಡಿದೆಲ್ಲ ಉಪಕಾರಕ್ಕಾಗಿ ನಿನ್ನನ್ನು ಕೊಂಡಾಡುತ್ತಾ ನಮ್ಮ ಒಡೆಯನೂ ರಕ್ಷಕನೂ ಆದ ಯೇಸುವಿನ ಹೆಸರಿನಲ್ಲಿ ದೀನತೆಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಾವು ಈ ವಚನವನ್ನು ಓದಿಕೊಂಡಾಗ ಇದರಲ್ಲಿ ನಮಗೆ ಹೀಗೆ ಬರುತ್ತೆ ಏನಂತಂದರೆ, ನಿನ್ನ ಚಿತ್ತದಂತೆ ಮಾಡುವುದಕ್ಕೆ ನನಗೆ ಬೋಧಿಸು. ಕನ್ನಡದಲ್ಲಿ ಚಿತ್ತ ಅಂತ ಹೇಳಿ ಕನ್ನಡ ಭಾಷೆಯಲ್ಲಿದೆ. ಆದರೆ ಇಂಗ್ಲಿಷ್ನಲ್ಲಿ ಏನಂತ ಹೇಳುತ್ತೆ ಓದು ನೋಡೋಣ. Teach me to do thy will, for thou art my God. ಅಂದ್ರೆ ದಾವೀದನ ಪ್ರಾರ್ಥನೆ ಏನು ಅಂತಂದ್ರೆ ಇಂಗ್ಲಿಷ್ನಲ್ಲಿ ಹೀಗೆ ಹೇಳುತ್ತೆ, ಟೀಚ್ ಮೀ ಟು ಡೂ ದೈ ವಿಲ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಬರೆಯುತ್ತೆ.
ಈಗ ಇಂಗ್ಲಿಷ್ ಆ ಪದದ ಪ್ರಕಾರ ವಿಲ್ ಅಂತಂದರೆ ಎರಡು ಅರ್ಥಗಳನ್ನು ಅದು ಕೊಡುವಂಥದ್ದು ಆಗಿದೆ. ಒಂದು, ನನ್ನ ಸ್ವಾಸ್ಥ್ಯವನ್ನು ಇನ್ನೊಬ್ಬರ ಹೆಸರಿಗೆ ಬರೆಯುವುದಕ್ಕೆ ವಿಲ್ ಅಂತಾರೆ, ಮತ್ತು ನನ್ನ ಮನಸ್ಸಿನಲ್ಲಿ ಇದ್ದದ್ದನ್ನು ಇನ್ನೊಬ್ಬರಿಗೆ ಹೇಳುವುದು ಕೂಡ ಅದು ವಿಲ್ ಅಂತಲೇ. ಎರಡು ಅರ್ಥಗಳಿಗೆ ಒಂದು ಪದ ಇರುವುದನ್ನು ನಾವು ಅದರಲ್ಲಿ ನೋಡ್ತೇವೆ. ಆದರೆ ಇದರಲ್ಲಿ ನಾವು ಕನ್ನಡದಲ್ಲಿ ನೋಡುವಂತೆ ನಿನ್ನ ಚಿತ್ತವನ್ನು ನಿನ್ನ ಚಿತ್ತದಂತೆ ಮಾಡುವುದಕ್ಕೆ ನನಗೆ ಬೋಧಿಸು. ಚಿತ್ತ ಅಂದರೆ ಅರ್ಥ ಏನು ಅಂತಂದರೆ, ದೇವರು ಒಬ್ಬ ಮನುಷ್ಯನ ಜೀವನದಲ್ಲಿ ಅನೇಕ ಯೋಜನೆಗಳನ್ನು ಮಾಡಿಟ್ಟುಕೊಂಡಿದ್ದಾನೆ. ಅಂದರೆ ನಾವು ಜನಿಸುವ ಮುಂಚೆಯೇ ನಮ್ಮ ವಿಷಯದಲ್ಲಿ ತನ್ನ ಎಲ್ಲ ಯೋಜನೆಗಳನ್ನು ಮುಂದಾಗಿಯೇ ತಿಳಿಸಿ ಅಥವಾ ಬರೆದು ಇಟ್ಟಿದ್ದಾನೆ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಚಿತ್ತ ಅಂತಂದರೆ ಮನಸ್ಸು, ಅಥವಾ ಆತನು ನಮಗಾಗಿ ಮಾಡಿಟ್ಟಂಥ ಸಂಗತಿಗನುಸಾರವಾಗಿ ನಡೆಸುವಂಥದ್ದು ಮತ್ತು ನಡೆಯುವಂಥದ್ದು ಎಂಬುದಾಗಿ ನಮಗೆ ಇದರ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಆಗಿದೆ. ಆದ್ದರಿಂದ ಚಿತ್ತ ಎಂಬುದಾಗಿ ಹೇಳುವಾಗ ಮೊದಲನೇದಾಗಿ ದೇವರ ಚಿತ್ತ ಮಾನವರ ಕಡೆಗೆ ಇರುವಂಥದ್ದು ಏನು ಅಂತಂದರೆ, ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ದೇವರ ಚಿತ್ತವಾಗಿದೆ. ಹಾಗಾದರೆ ಮಾನವರ ವಿಷಯದಲ್ಲಿ ಅತಿ ದೊಡ್ಡ ಮತ್ತು ಮೊದಲನೆಯ ವಿಶೇಷವಾದ ದೇವರ ಚಿತ್ತ ಏನು ಅಂತಂದರೆ, ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕು ಎಂಬುದಾಗಿ. ಹಾಗಾದರೆ ಮನುಷ್ಯ ರಕ್ಷಣೆ ಹೊಂದಿದಾಗ ಮಾತ್ರ ದೇವರ ಚಿತ್ತ ನಮ್ಮ ಜೀವನದಲ್ಲಿ ನಡೆಯುವಂಥದ್ದು ಆಗಿದೆ. ಮನುಷ್ಯನು ರಕ್ಷಣೆ ಹೊಂದದೇ ಇದ್ದರೆ ತಮ್ಮ ಜೀವನದಲ್ಲಿ ದೇವರ ಚಿತ್ತವು ಇರುವಂಥದ್ದಾಗಿದೆ. ಆದರೆ ಅದು ರಕ್ಷಣೆ ಹೊಂದುವವರೆಗೆ. ರಕ್ಷಣೆ ಹೊಂದಿದ ನಂತರ ನಮ್ಮನ್ನು ತನ್ನ ಮಾರ್ಗದಲ್ಲಿ ನಡೆಸುವಂಥದ್ದು ದೇವರ ಚಿತ್ತವನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇದು ಈ ದಾವೀದನ ಪ್ರಾರ್ಥನೆಯನ್ನು ನಾವು ನೋಡುವಾಗ ಈ ಪ್ರಾರ್ಥನೆಯಲ್ಲಿ ನಾವು ಕಾಣುವಂಥ ಒಂದು ವಿಶೇಷವಾದ ಸಂಗತಿ ಏನು ಅಂತಂದರೆ, ನಿನ್ನ ಚಿತ್ತದಂತೆ ಮಾಡುವುದಕ್ಕೆ ನನಗೆ ಬೋಧಿಸು. ಈಗ ನಾನು ನಿನ್ನೆ ಹೇಳಿದಂತೆ ಮನುಷ್ಯನ ಚಿತ್ತ ಒಂದು ಕಡೆಗೆ, ದೇವರ ಚಿತ್ತ ಒಂದು ಕಡೆಗೆ. ಹಾಗಾದರೆ ಈ ಎರಡೂ ಚಿತ್ತಗಳನ್ನು ನಾವು ಆಲೋಚನೆ ಮಾಡುವಾಗ ನಾವು ದೇವರ ವಾಕ್ಯದಲ್ಲಿ ನಾವು ದೇವರ ಚಿತ್ತ ಒಂದು ಕಡೆಗೆ ಮತ್ತು ದೇವರ ಚಿತ್ತ ಇಲ್ಲದೆ ಇರುವುದು ಮತ್ತೊಂದು ಕಡೆಗೆ. ಬಹಳ ಸಾರಿ ನಮ್ಮ ಜೀವನದಲ್ಲಿ ನಾವು ನಮ್ಮ ಮನಸ್ಸಿಗೆ ಸರಿ ತೋರುವುದನ್ನು ಮಾಡುವಂಥದ್ದು ಬಹಳ ಭಯಂಕರವಾದ ಸಂಗತಿಯಾಗಿದೆ. ಆದ್ದರಿಂದ ಸೌಂಡ್ ಕಮ್ಮಿ ಮಾಡಪ್ಪ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ನಾವು ನಮ್ಮ ಚಿತ್ತವನ್ನು ನೆರವೇರಿಸದೆ ಅಥವಾ ನಮ್ಮ ಮನಸ್ಸಿಗೆ ಬಂದದ್ದನ್ನು ಮಾಡದೆ ದೇವರು ನಮ್ಮ ವಿಷಯದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಬಹಳ ಸ್ಪಷ್ಟವಾಗಿ ಆತನ ಚಿತ್ತವನ್ನು ತಿಳ್ಕೊಳ್ಳುವಂಥದ್ದು ಬಹಳ ಅವಸರವಾದ ಸಂಗತಿಯಾಗಿದೆ. ದಯವಿಟ್ಟು ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 39ನೇ ವಚನವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 39ನೇ ವಚನ. ಓದಪ್ಪ.
ಇಂದಿನಿಂದ ಕರ್ತನ ಹೆಸರಿನಲ್ಲಿ ಬರುವಾತನು ಧನ್ಯನು ಎಂದು ನೀವು ಹೇಳಿರಿ. ಹೇಳುವವರೆಗೆ ನೀವು ನನ್ನನ್ನು ನೋಡದೆ ಇರುವುದಿಲ್ಲ. ನಾನು ನಿಮಗೆ ಹೇಳುತ್ತೇನೆ ಎಂದು ಕರ್ತನು ಈ 23ನೇ ಅಧ್ಯಾಯದ 39ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನಕ್ಕೆ ನಾವು ಹೋಗುವುದಾಗಿದ್ದರೆ, ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ ಏನಂತಂದ್ರೆ, ಆದರೆ ಯೇಸು ಅವರಿಗೆ, ನನ್ನನ್ನು ಕಳುಹಿಸಿಕೊಟ್ಟ ಆತನ ಚಿತ್ತವನ್ನು ನೆರವೇರಿಸಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಅಂದನು. ಈಗ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಮಾತನ್ನು ನಾವು ಇದರಲ್ಲಿ ನೋಡ್ತೇವೆ ಎಂದರೆ, ಯಾಕಂದ್ರೆ ಪ್ರವಾದಿಗಳಿಗೆ ತನ್ನ ಸ್ವದೇಶದಲ್ಲಿ ಸನ್ಮಾನ ಇರುವುದಿಲ್ಲ. 4ನೇ ಅಧ್ಯಾಯದ ದಯವಿಟ್ಟು ಕ್ಷಮಿಸಬೇಕು, 34ನೇ ವಚನ ಓದಿದೆಲ್ಲಪ್ಪ, ಓದು, ಇನ್ನೊಂದ್ಸಾರಿ ಓದು. ಆದರೆ ಯೇಸು ಅವರಿಗೆ, ನನ್ನನ್ನು ಕಳುಹಿಸಿಕೊಟ್ಟ ಆತನ ಚಿತ್ತವನ್ನು ನೆರವೇರಿಸಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಅಂದನು. ಈಗ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ತನ್ನ ಸ್ವಂತ ಬಾಯಿಂದ ಹೇಳಿದ ಮಾತು ಇದಾಗಿದೆ. ಏನು ಅಂತಂದ್ರೆ 34ನೇ ವಚನ, ಆದರೆ ಯೇಸು ಅವರಿಗೆ, ನನ್ನನ್ನು ಕಳುಹಿಸಿಕೊಟ್ಟಾತನ ಚಿತ್ತವನ್ನು ನೆರವೇರಿಸುವುದೇ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಆಗಿದೆ ಅಂದನು. ಹಾಗಾದರೆ ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟ ಉದ್ದೇಶದ ಕುರಿತಾಗಿ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಾತಾಡುವುದನ್ನು ನಾವು ಇದರಲ್ಲಿ ನೋಡ್ತೇವೆ. ಆತನು ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟ ಉದ್ದೇಶವೇನಾಗಿತ್ತು ಅಂತಂದ್ರೆ, ಮಾನವನಾಗಿ ಈ ಲೋಕಕ್ಕೆ ಬರಬೇಕು, ಆತನು ಮಾನವನಾಗಿ ಮತ್ತು ದೇವರಾಗಿ ಜೀವಿಸಬೇಕು. ಆ ದೇವರ ಸಮಯ ಪರಿಪೂರ್ಣವಾದಾಗ ಆ ಸಮಯದಲ್ಲಿ ಆತನು ಏನ್ ಮಾಡ್ತಾನೆ, ಕಾಲ ಪರಿಪೂರ್ಣವಾದಾಗ ದೇವರು ಕರ್ತನಾದ ಯೇಸು ಕ್ರಿಸ್ತನು ಮಾನವರಿಗಾಗಿ ಪ್ರಾಣವನ್ನು ಕೊಡುವಂಥದ್ದೇ. ತಂದೆಯ ಚಿತ್ತ ಯೇಸು ಕ್ರಿಸ್ತನ ಕುರಿತಾಗಿ ಇದ್ದದ್ದು ಏನು ಅಂತಂದ್ರೆ, ಆತನು ಭೂಲೋಕಕ್ಕೆ ಬಂದು ಪಾಪಿಗಳಾದ ಮಾನವರಿಗಾಗಿ ಪ್ರಾಣವನ್ನು ಕೊಡುವಂಥದ್ದೇ. ಹೊಸ ಒಡಂಬಡಿಕೆಯಲ್ಲಿ ಪದೇ ಪದೇ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಅನೇಕ ಸಂಗತಿಗಳನ್ನು ಅನೇಕ ವರ್ತಿ ಹೇಳಿದ್ದೇನೆಂದರೆ, ಆತನು ಹಿಡ್ಕೊಡಲಿಕ್ಕಿದ್ದಾನೆ ಮತ್ತು ಅನ್ಯರು ಆತನನ್ನು ಹಿಡಿದು ಶಿಲುಬೆಗೆ ಹಾಕಲಿಕ್ಕಿದ್ದಾರೆ ಎಂಬುದಾಗಿ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾನೆ, ಜನರು ನನ್ನನ್ನು ಯಾರೆಂದು ಗುರುತಿಸ್ತಾರೆ, ಯಾರೆಂದು ಅನ್ನುತ್ತಾರೆ ಅಂತ ಹೇಳಿದಾಗ, ಕೆಲವರು ಯೋಹಾನನು, ಇನ್ನು ಕೆಲವರು ಎಲಿಯನು, ಇನ್ನು ಕೆಲವರು ಆತನೊಬ್ಬ ಪ್ರವಾದಿ ಮುಂತಾದ ವಿಷಯಗಳನ್ನು ಹೇಳಿದ. ಆದರೆ ಪೇತ್ರನು ನಿಂತುಕೊಂಡು ಹೇಳಿದ್ದೇನೆಂದರೆ, ನೀನು ಬರಬೇಕಾದ ಜೀವಸ್ವರೂಪನಾದ ದೇವರ ಕುಮಾರನು, ಮನುಷ್ಯ ಕುಮಾರನು ಎಂಬುದಾಗಿ ಹೇಳಿ ಆದ ಮೇಲೆ ಕರ್ತನು ತನ್ನ ಮರಣದ ಕುರಿತಾಗಿ ಹೇಳಿದಾಗ ಪೇತ್ರನು ಆತನನ್ನು ಹಿಡಿದು ಗಟ್ಟಿಯಾಗಿ ಗದರಿಸುವುದಕ್ಕೆ ಪ್ರಾರಂಭ ಮಾಡಿದ. ಅಂದರೆ ಅರ್ಥ ಏನು ಅಂತಂದ್ರೆ, ಅವನಲ್ಲಿ ಒಂದು ಮನುಷ್ಯನಾಗಿ ಇರುವ ಆಲೋಚನೆ ಏನು ಅಂತಂದ್ರೆ, ಯೇಸುವಿಗೆ ಮಾತ್ರ ಈ ಪರಿಸ್ಥಿತಿ ಬರಬಾರ್ದು ಅನ್ನುವ ಉದ್ದೇಶಕ್ಕೆ ಅವನು ಆತನನ್ನು ಗದರಿಸಲು ಪ್ರಾರಂಭ ಮಾಡಿದ. ಆದ್ದರಿಂದ ನಾವು ಅನೇಕ ಕಡೆಗಳಲ್ಲಿ ಹೊಸ ಒಡಂಬಡಿಕೆಗಳಲ್ಲಿ ನೋಡ್ತೇವೆ ಏನೆಂದರೆ, ಕರ್ತನು ತಾನು ಹಿಡುಕೊಡಲಿಕ್ಕಿದ್ದಾನೆ, ಸಾಯಲಿಕ್ಕಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಇದರಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದನ್ನು
ನಾವು ಇದರಲ್ಲಿ ನೋಡುತ್ತೇವೆ. ಇನ್ನೊಂದು ಸಾರಿ ಆ ವಚನ ಓದಪ್ಪ. ಆದರೆ ಯೇಸು ಅವರಿಗೆ ನನ್ನನ್ನು ಕಳಿಸಿದಾತನ ಚಿತ್ತವನ್ನು ನೆರವೇರಿಸಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಅಂದನು. ಹಾಗಾದರೆ ಆದರೆ ಯೇಸು ಅವನಿಗೆ ನನ್ನನ್ನು ಕಳಿಸಿಕೊಟ್ಟ ಆತನ ಚಿತ್ತವನ್ನು ನೆರವೇರಿಸುವುದೇ. ಹಾಗಾದರೆ ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟದ್ದರ ಉದ್ದೇಶವೇನು ಅಂತಂದರೆ, ನಾನು ಆಗಲೇ ಹೇಳಿದಂತೆ ಒಂದು ನಕ್ಷೆಯ ಒಂದು ಮನೆ ಕಟ್ಟುವುದಕ್ಕೆ ನಕ್ಷೆ, ಅದಕ್ಕೆ ಇಂಗ್ಲಿಷ್ನಲ್ಲಿ ಏನಂತಾರಂದರೆ ಬ್ಲೂ ಪ್ರಿಂಟ್ ಅಂತ ಹೇಳ್ತಾರೆ. ಎಲ್ಲವೂ ಆ ಬ್ಲೂ ಪ್ರಿಂಟ್ನಲ್ಲಿ ಅಥವಾ ಆ ಮ್ಯಾಪ್ನಲ್ಲಿ ಬರೆದಂತೆಯೇ ಕಟ್ಟಡವನ್ನು ಕಟ್ಟಬೇಕಾದದ್ದು. ಕಾರಣ ಏನು ಅಂತಂದರೆ, ನಾವು ಕಟ್ಟಡವನ್ನು ಕಟ್ಟುವುದಕ್ಕಿಂತ ಮುಂಚಿತವಾಗಿ ಗೌರ್ಮೆಂಟ್ ಆಫೀಸಿಗೆ ಹೋಗಿ ಅವರಿಂದ ಅದನ್ನು ನಾವು ಅಪ್ರೂವಲ್ ಪಡೆದು ಅಥವಾ ಮನ್ನಣೆ ಪಡೆದು ಅದನ್ನು ಕಟ್ಟಬೇಕಾಗಿದ್ದರೆ ಅದರ ಪ್ರಕಾರವೇ ಹೆಜ್ಜೆ ಹೆಜ್ಜೆಗೂ ಅಥವಾ ಹಂತ ಹಂತಕ್ಕೂ ನಾವು ಕಟ್ಟಬೇಕಾದದ್ದರ ಕಾರ್ಯ ನಮ್ಮದು ದೇವರ ವಾಕ್ಯದ ಮೂಲಕ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವಿಲ್ಲಿ ನೋಡುತ್ತಿರುವ ವಿಷಯವೇನು ಅಂತಂದರೆ, ನಮ್ಮನ್ನು ಅಥವಾ ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟ ಮೂಲವಾದ ಶ್ರೇಷ್ಠವಾದ ಅದ್ಭುತವಾದ ವಿಷಯವೇನು ಅಂತಂದರೆ, ಆತನು ನಮಗೋಸ್ಕರ ಮಾಡಬೇಕಾದಂಥ ರಕ್ಷಣೆಯ ಕಾರ್ಯದ ಕುರಿತಾಗಿ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಇದರಲ್ಲಿ ನಾವು 34ನೇ ವಚನದಲ್ಲಿ ಯೇಸು ಅವರಿಗೆ ನನ್ನನ್ನು ಕಳುಹಿಸಿಕೊಟ್ಟ ಆತನ ಚಿತ್ತವನ್ನು ನೆರವೇರಿಸಿ ಆತನ ಕೆಲಸವನ್ನು ಪೂರೈಸುವುದೇ. ಆತನ ಕೆಲಸವನ್ನು ಪೂರೈಸುವುದೇ ನನ್ನ ದೇವರ ಚಿತ್ತ, ನನ್ನ ಚಿತ್ತ ಅದಾಗಿದೆ ಎಂಬುದಾಗಿ ನಾವು ಇದರಲ್ಲಿ ನೋಡ್ತೇವೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟ ಉದ್ದೇಶವನ್ನು ಸ್ವಲ್ಪವೂ ಹೆಚ್ಚು ಕಡಿಮೆ ಮಾಡದೆ ಆತನು ಪೂರ್ತಿಯಾಗಿ ಆತನು ಏನೇನನ್ನು ಮಾಡಬೇಕು ಎಂದು ಆತನನ್ನು ಕಳುಹಿಸಿಕೊಟ್ಟನೋ ಅವೆಲ್ಲವುಗಳನ್ನು ಮನಪೂರ್ತಿಯಾಗಿ ಹೃದಯಪೂರ್ತಿಯಾಗಿ ಪೂರ್ಣವಾದ ವಿಧೇಯತೆಯಿಂದ ಆತನು ನಮಗೋಸ್ಕರ ತಂದೆಯಾದ ದೇವರು ಕಳಿಸಿಕೊಟ್ಟ ಕಾರ್ಯವನ್ನು ಪೂರ್ತಿ ಮಾಡಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಯೇಸು ಕ್ರಿಸ್ತನು ತಂದೆಯು ಆತನಿಗೆ ಕೊಟ್ಟ ಕಾರ್ಯವನ್ನು ಮುಗಿಸಿಯಾದ ಮೇಲೆ ಕಲ್ವರಿ ಶಿಲುಬೆ ಮೇಲೆ ಆತನು ಹೇಳಿದ್ದೇನೆಂದರೆ, ಇಗೋ ತೀರಿತು ಎಂದು ಆತನು ಹೇಳಿದ್ದನ್ನು ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಇಗೋ ತೀರಿತು ಎಂದು ಹೇಳುವಾಗ ಈ ಮಾತಿನಲ್ಲಿ ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ, ಅಪ್ಪಾ ತಂದೆ, ನನ್ನನ್ನು ಈ ಭೂಲೋಕಕ್ಕೆ ಕಳುಹಿಸಿಕೊಟ್ಟ ಕಾರ್ಯವನ್ನು ಸಂಪೂರ್ಣವಾಗಿ ಸ್ವಲ್ಪವೂ ಕಡಿಮೆ ಮಾಡದೆ ಪ್ರತಿಯೊಂದನ್ನು ನಾನು ಮಾಡಿ ತೀರಿಸಿದ್ದೇನೆ ಎಂದು ತೃಪ್ತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಮಾತನ್ನು ಕಲ್ವರಿ ಶಿಲುಬೆ ಮೇಲೆ ಆತನು ತೀರಿಸಿದ್ದನ್ನು ನಾವು ನೋಡುತ್ತೇವೆ. ಈಗ ನಾವು ಮಾತಾಡ್ತಿರುವಂಥ ವಿಷಯ ಯಾವುದು ಅಂತಂದರೆ, ದೇವರ ಚಿತ್ತ ಎಂಬುದಾಗಿ. ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರ ಚಿತ್ತ ಇದ್ದದ್ದೇನು ಅಂದರೆ, ದೇವರ ಚಿತ್ತ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಶಿಲುಬೆ ಮೇಲೆ ಪಾಪಿಗಳಾದ ಮಾನವರಿಗಾಗಿ ಪ್ರಾಣ ಕೊಡುವುದೇ, ಆತನು ಭಯಂಕರವಾದ ಶ್ರಮೆಯನ್ನು ಅನುಭವಿಸುವುದೇ ದೇವರ ಚಿತ್ತ ಅದಾಗಿತ್ತು. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ನೋಡಿದ ದೇವರ ಚಿತ್ತ ಏನಾಗಿತ್ತು ಅಂತಂದರೆ, ಆತನನ್ನು ಶಿಲುಬೆಗೆ ಹಾಕಿ ಮಾನವರನ್ನು ಅವರ ಪಾಪದಿಂದ ವಿಮೋಚನೆ ಮಾಡುವಂಥ ಕಾರ್ಯಕ್ಕೆ ಯೇಸುವನ್ನು ಪ್ರತಿಷ್ಠೆ ಮಾಡಿ
ಆತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟದ್ದು ಎಂಥ ವಿಶೇಷವಾದ ಸಂಗತಿ. ಆತನು ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನು ಆದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಬಹು ಸ್ಪಷ್ಟವಾಗಿ ನೋಡ್ತೇವೆ. ಹಾಗಾದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ತಂದೆಯು ಆತನ ವಿಷಯದಲ್ಲಿ ಚಿತ್ತವನ್ನು ಇಟ್ಟು ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಆದ್ದರಿಂದ ಪ್ರತಿಯೊಂದು ಕಾರ್ಯವನ್ನು, ಒಂದು ಅದ್ಭುತ ಕಾರ್ಯ, ಸೂಚಕ ಕಾರ್ಯ ಆತನು ಮಾಡುವಾಗಲೂ ಕೂಡ ತಂದೆಯ ಚಿತ್ತದ ಮೇರೆಗೆ ಆತನು ಮಾಡಿದ್ದನ್ನು ನಾವು ನೋಡುತ್ತೇವೆ. ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರು ಆತನ ವಿಷಯದಲ್ಲಿ ಮಾಡಿಕೊಂಡ ಕಾರ್ಯದ ವಿಷಯದಲ್ಲಿ ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿಯೇ ಬಂದಿದ್ದೇನೆ ಎಂದು ಹೇಳಿದಂತೆಯೇ ಯೇಸು ಕ್ರಿಸ್ತನ ಜೀವನದಲ್ಲಿ ಅಲ್ಲದೆ ನಮ್ಮ ಪ್ರತಿಯೊಬ್ಬೊಬ್ಬರು ಮಾನವರ ಜೀವನದಲ್ಲಿ ಯೇಸು ನಮ್ಮ ವಿಷಯದಲ್ಲಿ ತನ್ನ ಚಿತ್ತವನ್ನು ಇಟ್ಟಿದ್ದಾನೆ. ಅದರ ಪ್ರಕಾರವೇ ಪ್ರತಿಯೊಂದು ಸಂಗತಿಗಳು ಆಗಬೇಕಾಗಿದೆ. ನಾವು ಇದರಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪತ್ರಿಕೆಗಳಲ್ಲಿ ಹೀಗೆ ನೋಡ್ತೇವೆ ಏನಂದರೆ, ನೀವು ಒಂದು ಊರಿಗೆ ಹೋಗಬೇಕಾಗಿದ್ದರೆ ದೇವರ ಚಿತ್ತವಾದರೆ ನಾನು ಇಂಥ ಊರಿಗೆ ಹೋಗ್ತೇನೆ ಎಂಬುದಾಗಿ. ಮತ್ತೆ ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ನಿಮ್ಮ ನೆರೆ ಕೂದಲು ಬೀಳಬೇಕಾಗಿದ್ದರೆ ದೇವರ ಚಿತ್ತವಿಲ್ಲದೆ ಒಂದೂ ಕೂಡ ನಮ್ಮ ನೆರೆ ಕೂದಲು ಉದುರೋದಿಲ್ಲ ಅಥವಾ ಬೀಳುವುದಿಲ್ಲ. ಹಾಗಾದರೆ ನಮ್ಮ ನೆರೆ ಕೂದಲಿನ ವಿಷಯದಲ್ಲಿ ಅನೇಕ ಸಾರಿ ನಾವು 1-2 ಉದುರಿದರೆ ಅದರ ವಿಷಯದಲ್ಲಿ ಯಾವ ಚಿಂತನೆ ಮಾಡೋದಿಲ್ಲ. ಒಂದು ಕೂದಲ ಉದುರಿದ್ದು ಕೈಯಲ್ಲಿ ಹಿಡ್ಕೊಂಡು ಅಯ್ಯೋ ಕೂದಲೇ ನೀನು ಉದುರಿಬಿಟ್ಟಿಯಾ ಅಂತ ಹೇಳುವಂಥ ಪದ್ಧತಿ ನಮ್ಮಲ್ಲಿ ಇಲ್ಲ. ಒಂದೇ ಒಂದು ಏನು ಅಂತಂದರೆ, ಈ ವಿಷಯದಲ್ಲಿಯೂ ದೇವರು ತನ್ನ ಚಿತ್ತವನ್ನು ನಮಗೆ ತಿಳಿಯಪಡಿಸಿದ್ದಾನೆ. ನಾವು ದೇವರಿಗೆ ಸ್ತೋತ್ರವಾಗಲಿ. ಹಾಗಾದರೆ ದೇವರು ನಮ್ಮ ಜೀವನದ ವಿಷಯದಲ್ಲಿ ಮೊದಲನೇದಾಗಿ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ದೇವರ ಚಿತ್ತವಾಗಿದೆ ಎಂದು ನಾವು ಆಗಲೇ ನೋಡಿಕೊಂಡಿದ್ದೇವೆ. ಎಲ್ಲದಕ್ಕಿಂತ ಅತಿ ಶ್ರೇಷ್ಠವಾದದ್ದು, ಅತಿ ವಿಶೇಷವಾದದ್ದು, ಅತಿ ದೊಡ್ಡ ಸಂಗತಿ ಮಾನವನ ಜೀವನದಲ್ಲಿ ನಡೆಯತಕ್ಕದ್ದು ದೇವರ ಚಿತ್ತದಲ್ಲಿ ಅಂತಂದರೆ ರಕ್ಷಣೆ ಹೊಂದಬೇಕಾದದ್ದು ಎಂಬುದಾಗಿ. ಯಾವ ಮನುಷ್ಯನು ರಕ್ಷಣೆ ಹೊಂದದೆ ಪಾಪದಲ್ಲಿ ಜನಿಸಿ, ಪಾಪದಲ್ಲೇ ಜೀವಿಸಿ, ಪಾಪದಲ್ಲಿ ಒಂದು ದಿನ ಸತ್ತರೆ ಅವನು ಶಾಶ್ವತವಾಗಿ ನರಕದ ಯಾತನೆಯಲ್ಲಿ ಬೀಳುವಂತಹ ಭಯಂಕರ ಪರಿಸ್ಥಿತಿಯಲ್ಲಿ ಇದ್ದಾನೆ. ಆದ್ದರಿಂದ ದೇವರ ದಂಡನೆಯನ್ನಾಗಲಿ ದೇವರ ಶಿಕ್ಷೆಯನ್ನಾಗಲಿ ಪಾಪಕ್ಕೆ ಬರಬೇಕಾದ ಸಂಬಳವಾದ ಮರಣವನ್ನಾಗಲಿ ಯಾವ ಮನುಷ್ಯನು ತನ್ನ ಸ್ವಕ್ರಿಯೆಗಳಿಂದ, ಪುಣ್ಯದ ಕಾರ್ಯಗಳಿಂದ, ಇಲ್ಲವೇ ನ್ಯಾಯ ಪ್ರಮಾಣವನ್ನು ಅನುಸರಿಸಿ ನಡೆಯುವುದರಿಂದ ಇವು ಯಾವುಗಳಿಂದಲೂ ಅವನು ತನ್ನ ಪಾಪ ಕರ್ಮಗಳನ್ನು ಕಳ್ಕೊಳ್ಳುವುದಕ್ಕೆ ಅವನಿಂದ ಸಾಧ್ಯವೇ ಇಲ್ಲ. ದೇವರು ತಾನೇ ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ಕಳುಹಿಸಿ ಕೊಟ್ಟದ್ದರಿಂದಲೇ ಆತನ ಮರಣದ ಮೂಲಕ ನಮಗೆ ಜಯ ಉಂಟಾಯಿತು. ಮರಣದ ಮೇಲೆ, ಪಾಪದ ಮೇಲೆ, ನರಕದ ಶಕ್ತಿಯ ಮೇಲೆ, ಸೈತಾನನ ಆಳ್ವಿಕೆಯ ಮೇಲೆ, ಈ ಎಲ್ಲ ಮುಂತಾದ ವಿಷಯಗಳ ಮೇಲೆ ದೇವರು ಆತನ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಮಗೆ ಆತನು ಕೊಟ್ಟಿದ್ದಾನೆ. ನಾವು ದೇವರಿಗೆ ಕೃತಜ್ಞತೆಯ ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ಹಾಗಾದರೆ ಯೇಸು ಕ್ರಿಸ್ತನು ನಮ್ಮ ಮಾದರಿಯಾಗಿದ್ದಾನೆ. ಆತನ ಜೀವನದ ಪ್ರತಿಯೊಂದು ದಿವಸ, ಪ್ರತಿಯೊಂದು ಕಾರ್ಯಗಳಲ್ಲಿ ತಾನು ದೇವರ ಚಿತ್ತವನ್ನು ನೆರವೇರಿಸಿದ್ದಾನೆ. ಈ ಕಾರಣದಿಂದ
ದಾವೀದನು ತನ್ನ ಕೀರ್ತನೆಯಲ್ಲಿ 143ನೇ ಕೀರ್ತನೆ 10ನೇ ವಚನದಲ್ಲಿ ಬರೆಯುವಾಗ, ನಿನ್ನ ಚಿತ್ತದಂತೆ ಮಾಡುವುದನ್ನು ನನಗೆ ಕಲಿಸು ಎಂಬುದಾಗಿ ದಾವೀದನು ದೇವರ ಸನ್ನಿಧಿಯಲ್ಲಿ ತನ್ನ ವಿಶೇಷವಾದ ನಿನ್ನ ಚಿತ್ತದಂತೆ ಮಾಡುವುದಕ್ಕೆ ನನಗೆ ಬೋಧಿಸು. ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಕಳುಹಿಸುವಾಗ ಆತನಿಗೆ ಭೂಲೋಕದಲ್ಲಿ ನೀನು ಏನೇನು ಮಾಡಬೇಕು ಅಂತ ಹೇಳಿ ಆ ಎಲ್ಲ ಕಾರ್ಯಗಳನ್ನು ತಿಳಿಸಿದ ನಂತರ ಯೇಸು ಈ ಲೋಕಕ್ಕೆ ಬಂದದ್ದು ಕಾಲ ಪರಿಪೂರ್ಣವಾದಾಗ. ಹಾಗಾದರೆ ಇದು ಒಂದು ಬಹಳ ವಿಶೇಷವಾದ ಪ್ರಾರ್ಥನೆ ದಾವೀದನದು ದೇವರ ಕಡೆಗೆ ಆಗಿದೆ. ನಿನ್ನ ಚಿತ್ತದಂತೆ ಮಾಡುವುದಕ್ಕೆ ನನಗೆ ಬೋಧಿಸು ಅಂತ ಹೇಳಿ ದಾವೀದನು ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ತಾ ಇರುವಂಥ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ನಾವು ಇದರಲ್ಲಿ ನೋಡ್ತೇವೆ. ಹಾಗಾದರೆ ಯೇಸು ಕ್ರಿಸ್ತನು ನಾವು ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನೋಡಿಕೊಂಡ ಹಾಗೆ ಆತನ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರವಾಗಿದೆ ಎಂಬುದಾಗಿ. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ನಾವು ಕಾಣುವಂಥ ಒಂದು ವಿಶೇಷವಾದ ಗುಣ ಏನು ಅಂತಂದರೆ, ಆತನು ತಂದೆಯ ಚಿತ್ತವನ್ನು ನೆರವೇರಿಸುವವರೆಗೆ. ಅಂದರೆ ಆದರೆ ಯೇಸು ಕ್ರಿಸ್ತನು ಸಾಯುವುದಕ್ಕಿಂತ ಮುಂಚಿತವಾಗಿ ಹೇಳಿದ ಮಾತುಗಳಲ್ಲಿ ನಾನು ನೋಡ್ತೇನೆ, ಆ ದಿನವು ಬೇಗನೆ ಬರಲಿ ಎಂದು ಬರುವುದಕ್ಕೆ ನಾನು ಕಾದಿದ್ದೇನೆ, ನಾನು ಎಷ್ಟೋ ಇಕ್ಕಟ್ಟಿನಲ್ಲಿ ಇದ್ದೇನೆ. ಅಂದರೆ ದೇವರ ಚಿತ್ತವನ್ನು ಬೇಗನೆ ನೆರವೇರಿಸಬೇಕು ಎಂಬುದಾಗಿ. ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಲಿ, ಎಲ್ಲೇ ಹೋಗಲಿ, ಯಾವುದನ್ನು ಮಾಡಿದರೂ ಇಲ್ಲವೇ ಮಾತಾಡಿದರೂ ನಾವು ದೇವರ ಚಿತ್ತವನ್ನೊಳಗೊಂಡು ದೇವರ ಚಿತ್ತಕ್ಕನುಸಾರವಾಗಿ ನಾವು ಮಾಡಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ನಮಗೆ ಶ್ರೇಷ್ಠವಾದ ಮಾದರಿ ಆತನು ಆಗಿದ್ದಾನೆ. ಹಾಗಾದರೆ ನಾವು ದಾವೀದನೊಂದಿಗೆ ಈ ದಿನ ಬೆಳಿಗ್ಗೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣವೇ? ಯೇಸುವೆ ದೇವರೇ, ನಿನ್ನ ಚಿತ್ತವನ್ನು ಮಾಡುವಂತೆ, ನಿನ್ನ ಚಿತ್ತದಂತೆ ಮಾಡುವಂತೆ ನನಗೆ ಬೋಧಿಸು ಎಂಬುದಾಗಿ. ಹಾಗಾದರೆ ದೇವರ ಚಿತ್ತವನ್ನು ಬೋಧಿಸುವವರು ಯಾರಿದ್ದಾರೆ? ಯಾರು ಬೋಧಿಸುವವರು? ದೇವರ ಚಿತ್ತವನ್ನು ನಾವು ಎಲ್ಲಿ ಕಂಡುಕೊಳ್ತೇವೆ? ಈ ಬೈಬಲ್ನಲ್ಲಿ ನಾವು ದೇವರ ಚಿತ್ತ ಸಂಪೂರ್ಣವಾಗಿ ಮನುಷ್ಯನ ಕುರಿತಾಗಿ ಹೇಳಿದ ದೇವರ ಚಿತ್ತ ಈ ಬೈಬಲ್ನಲ್ಲಿ ಸಂಪೂರ್ಣವಾಗಿ ನಮಗೋಸ್ಕರ ದೇವರು ಬರೆದು ಇಟ್ಟಿದ್ದಾರೆ. ಆದ್ದರಿಂದ ಈ ವಾಕ್ಯವು ದಾವೀದನು ಹೇಳುವ ಹಾಗೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು ಆಗಿದೆ. ಹಾಗಾದರೆ ಈ ವಾಕ್ಯದ ಬೆಳಕಿನಲ್ಲಿ ನಾವು ನಮ್ಮ ಜೀವನದ ಪ್ರತಿಯೊಂದೊಂದು ಹೆಜ್ಜೆಗಳನ್ನು ನಾವು ಇಟ್ಟು ಕರ್ತನಿಗಾಗಿ ನಡೆಯಬೇಕಾಗಿದೆ. ಹಾಗಾದರೆ ದಾವೀದನ ಪ್ರಾರ್ಥನೆ, ನಿನ್ನ ಚಿತ್ತದಂತೆ ಮಾಡುವುದಕ್ಕೆ ನನಗೆ ಬೋಧಿಸು, ನನಗೆ ಕಲಿಸು ಎಂಬುದಾಗಿ. ಹಾಗಾದರೆ ಈ ದಿನ ನಮಗೆ ದೇವರು ಹೊಸ ದಿನವನ್ನು ಕೊಟ್ಟಿದ್ದಾನೆ. ಎಂದಾದರೂ ಬೆಳಿಗ್ಗೆ ಎದ್ದ ತಕ್ಷಣವೇ, ದೇವರೇ ಇವತ್ತು ನನ್ನ ಜೀವನದಲ್ಲಿ ನಿನ್ನ ಚಿತ್ತ ಏನಿದೆ ತಿಳಿಯಪಡಿಸುವಂತ ಪ್ರಾರ್ಥನೆ ಮಾಡಿದ್ದು ಬಹಳ ಅಪರೂಪವಾದ ಸಂಗತಿ ಅದಾಗಿದೆ. ನನಗನ್ಸೋ ಮಟ್ಟಿಗೆ ನಾವು ಬೆಳಿಗ್ಗೆ ನಮ್ಮ ಪ್ರಾರ್ಥನೆಯನ್ನು ಮಾಡುವಾಗ ಅದರಲ್ಲಿ ಮಾಡಬೇಕಾದದ್ದರ ಪ್ರಾರ್ಥನೆ ಏನು ಅಂತಂದರೆ, ಅಪ್ಪ ಈ ದಿನ ನೀನು ನಮಗೆ ಕೊಟ್ಟಿದ್ದಿ, ನಿನ್ನ ಚಿತ್ತದಂತೆ ನಡೆಯುವ ಹಾಗೆ, ನಿನ್ನ ಮಾರ್ಗದಲ್ಲಿ ನೀನು ತೋರಿಸಿದ ಮಾರ್ಗದಲ್ಲಿ ನಡೆಯುವಂತೆ, ನೀನು ಹೇಳಿದ ಮಾತುಗಳನ್ನು ನಾವು ಆಡುವಂತೆ,
ನೀನು ಮಾಡೆಂದು ಹೇಳಿದ್ದವುಗಳನ್ನು ಮನಪೂರ್ತಿಯಾಗಿ ನಿನ್ನ ಮಹಿಮೆಗೋಸ್ಕರ ಮಾಡುವಂತೆ ನನಗೆ ಈ ದಿನ ನಿನ್ನ ವಾಕ್ಯದ ಮೂಲಕ ಬೋಧಿಸು ಎಂದು ನಾವು ಆತನನ್ನು ಬೇಡಿದ್ದೇ ಆಗಿದ್ದರೆ ಖಂಡಿತವಾಗಿಯೂ ಆತನು ನಮ್ಮ ಮಾರ್ಗವನ್ನು ಬೋಧಿಸಿ ನಾವು ಅದರಲ್ಲಿ ನಡೆದು ದೇವರನ್ನು ಸಂಪೂರ್ಣವಾಗಿ ಘನಪಡಿಸುವಂತೆ ಇವುಗಳು ನಮಗೆ ಸಹಾಯ ಮಾಡುವಂಥವುಗಳು ಆಗಿವೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಚಿತ್ತದಂತೆಯೇ ನಡೆಯಬೇಕು. ನಾವು ಕೆಲವು ಸಾರಿ ನಾನು ಬಂದುಬಿಡ್ತೇನೆ, ನಾನೆಲ್ಲ ಮಾಡಿಬಿಡ್ತೇನೆ, ಅದಾಯಿತು, ಇದನ್ನು ಮಾಡಿದೆ, ಅದನ್ನು ಮಾಡಿದೆ, ನಾನು ಮಾಡಿದೆ ಅಂತ ಹೇಳ್ತಾರೆ. ಒಂದು ವೇಳೆ ಯಾವುದೋ ಕಾರ್ಯವನ್ನು ನಿನಗೆ ಮಾಡುವುದಕ್ಕೆ ಹೇಳಿದರೆ ದೇವರ ಚಿತ್ತವಾದರೆ ಎಂಬುದಾಗಿ ನಾವು ಈ ಪದವನ್ನು ನಮ್ಮ ಮಾತಿನಲ್ಲಿ ಬಳಕೆ ಮಾಡುವುದನ್ನು ನಾವು ಕಲಿತುಕೊಳ್ಳಬೇಕಾಗಿದೆ. ದೇವರ ಚಿತ್ತವಾದರೆ ಈಗ ಅನೇಕ ಸಾರಿ ಬೈಬಲ್ನಲ್ಲಿ ಅನೇಕ ವ್ಯಕ್ತಿಗಳ ವಿಷಯದಲ್ಲಿ ನಾವು ನೋಡಿದ್ದೇವೆ. ಏನೆಂದರೆ ಅವರು ದೇವರ ಚಿತ್ತವನ್ನು ಮೀರಿ ಕಾರ್ಯಗಳನ್ನು ಮಾಡಿದ್ದರಿಂದ ಅವರ ಜೀವನದಲ್ಲಿ ಬಹಳವಾದ ಇಕ್ಕಟ್ಟು, ಬಾಧೆ, ತೊಂದರೆ, ಕಷ್ಟ, ಕಣ್ಣೀರುಗಳನ್ನು ಅನುಭವಿಸಿದ್ದಾರೆ. ಸೌಲನ ವಿಷಯದಲ್ಲಿ ದೇವರ ಚಿತ್ತ ಏನಾಗಿತ್ತು ಅಂತಂದರೆ ಅಮಾಲೇಕ್ಯರನ್ನು ಪ್ರಾಣಿ, ಪಶು, ಪಕ್ಷಿ ಮತ್ತು ಮನುಷ್ಯರು, ರಾಜನ ಮೊದಲುಗೊಂಡು ಎಲ್ಲರನ್ನೂ ಸಂಹಾರ ಮಾಡಬೇಕಾಗಿತ್ತು. ಪ್ರವಾದಿಯು ಸಮುವೇಲನು ಅವನಿಗೆ ಹೇಳಿದ. ಆದರೆ ಇವನು ಅಮಾಲೇಕ್ಯರ ಮೇಲೆ ಬಿದ್ದು ಅಲ್ಲಿ ಇರುವಂಥ ರಾಜನನ್ನು, ಅವನ ಹೆಂಡತಿ ಮಕ್ಕಳನ್ನು ಮತ್ತೆ ಉತ್ತಮ ಥರದ ಹಸುಗಳನ್ನು ಅವನು ಜೀವಂತವಾಗಿ ಉಳಿಸಿಕೊಂಡು ಬಂದಾದ ಮೇಲೆ ಸಮುವೇಲನು ಅವನ ಬಳಿಗೆ ಹೋದಾಗ ಈ ಹಸುಗಳು ಕೂಗ್ತಾ ಇದ್ದವು, ಬ್ಯಾ ಅಂತ ಕೂಗ್ತಾ ಇತ್ತು. ಸಮುವೇಲನು ಸೌಲನಿಗೆ ಕೇಳಿದ, ಈ ಶಬ್ದ ಯಾವುದು ಅಂತ ಕೇಳಿದ್ದಕ್ಕೆ ಸೌಲನು ಸಮುವೇಲನಿಗೆ ಹೇಳಿದ ಏನು ಅಂತಂದರೆ, ನಿನ್ನ ದಾಸನು ನನ್ನ ದೇವರಿಗೆ ಯಜ್ಞವನ್ನು ಸಮರ್ಪಣೆ ಮಾಡುವುದಕ್ಕಾಗಿ ಉತ್ತಮ ದರ್ಜೆಯ ಕೆಲವು ಪ್ರಾಣಿಗಳನ್ನು ನಾನು ತಕ್ಕೊಂಡು ಬಂದಿದ್ದೇನೆ. ಇದು ದೇವರ ಚಿತ್ತ ಸೌಲನ ವಿಷಯದಲ್ಲಿ, ಅಮಾಲೇಕ್ಯರ ವಿಷಯದಲ್ಲಿ ಆಗಿರಲಿಲ್ಲ. ಆದರೆ ಇವನು ದೇವರ ಚಿತ್ತವನ್ನು ಮೀರಿ ಈ ಕಾರ್ಯವನ್ನು ಮಾಡಿದನು. ಇನ್ನೊಂದು ರೀತಿಯಿಂದ ಸೌಲನ ವಿಷಯದಲ್ಲಿ ಹೇಳಬೇಕಾಗಿದ್ದರೆ, ದೇವರು ಕರುಣೆಯುಳ್ಳವನಲ್ಲ, ಆದ್ದರಿಂದ ನಾನು ಇವರ ಮೇಲೆ ಕರುಣೆ ತೋರಿಸಿ ಉಳಿಸ್ತೇನೆ ಅಂತ ದೇವರಿಗಿಂತ ದೊಡ್ಡವನಾಗುವಂಥ ಉದ್ದೇಶದಿಂದ ಸೌಲನು ಯೋಚನೆ ಮಾಡಿದ. ಒಂದು ವೇಳೆ ನೇರವಾಗಿ ಈ ಉದ್ದೇಶ ಇರಲಾರದು. ದೇವರಿಗಿಂತ ಹೆಚ್ಚಾದ ಕರುಣೆಯನ್ನು ಅವರ ಅಮಾಲೇಕ್ಯರ ಮೇಲೆ ತೋರಿಸಿದ. ಹಾಗಾದರೆ ದೇವರು ಮೆಚ್ಚದೇ ಇರುವಂಥ ಅಮಾಲೇಕ್ಯರು ಪ್ರತಿಯೊಬ್ಬರ ಮನುಷ್ಯನಲ್ಲಿ ಇದ್ದಾರೆ. ಈ ಅಮಾಲೇಕ್ಯರನ್ನು ನಾವು ಖಂಡಿತವಾಗಿಯೂ ಸಾಯಿಸಬೇಕಾಗಿದೆ. ಇದು ಆತ್ಮೀಯ ಅನೇಕ ಸಂಗತಿಗಳು ಇದರಲ್ಲಿ ನಾವು ಆಲೋಚನೆಗೆ ತಂದುಕೊಳ್ಳಬಹುದು. ಹಾಗಾದ್ರಿಂದ ಈಗ ಸೌಲನು ಮಾಡಿದಂಥ ಅವನ ಮಾಡಿದಂಥ ಉದ್ದೇಶದಲ್ಲಿ ಚೆನ್ನಾಗಿತ್ತು, ಒಳ್ಳೆಯದೇ. ದೇವರಿಗೆ ಯಜ್ಞ ಸಮರ್ಪಣೆ ಮಾಡುವುದಕ್ಕೆ, ಉತ್ತಮವಾದದ್ದನ್ನು ಸಮರ್ಪಣೆ ಮಾಡುವುದಕ್ಕೆ ಅದು ಒಳ್ಳೆಯ ಉದ್ದೇಶವೇ. ಆದರೆ ದೇವರ ಚಿತ್ತ ಅದಾಗಿರಲಿಲ್ಲ. ನಮ್ಮ ಉದ್ದೇಶ, ದೇವರ ಚಿತ್ತ ಎರಡೂ ಹೊಂದಾಣಿಕೆ ಆಗುವುದಿಲ್ಲ. ನಾವು ಅದನ್ನು ಎಂದಿಗೂ ಆ ರೀತಿಯಾಗಿ ದೇವರ ಚಿತ್ತದೊಂದಿಗೆ ನಮ್ಮ ಉದ್ದೇಶ, ನಮ್ಮ ಚಿತ್ತವನ್ನು ಕಲಬೆರಕೆ ಎಂದಿಗೂ ಮಾಡಬಾರದು. ಹಾಗೆ ಮಾಡುವುದರಿಂದ ನಮ್ಮ ಆತ್ಮೀಯ ಜೀವನಕ್ಕೆ ಬಹಳ ತೊಂದರೆಗಳನ್ನು ಅವುಗಳು ತರುವಂಥದ್ದು ಆಗಿದೆ. ಹಾಗಾದರೆ
ಸೌಲನು ದೇವರ ವಾಕ್ಯಕ್ಕೆ ಅವಿಧೇಯನಾಗಿದ್ದರಿಂದ ಅವನ ಜೀವನದಲ್ಲಿ ಆದಂಥ ದೊಡ್ಡ ಪರಿಣಾಮ ಏನು ಅಂತ ನಾವು ನೋಡುವುದಾಗಿದ್ದರೆ, ಮೊದಲನೇದಾಗಿ ದೇವರ ಆನಂದವನ್ನು ಅವನು ಕಳಕೊಂಡ. ಎರಡನೇದಾಗಿ ಅವನಲ್ಲಿದ್ದಂಥ ದೇವರ ಆತ್ಮನನ್ನು ಕಳೆದುಕೊಂಡ. ಅವನಲ್ಲಿದ್ದ ಸಂತೋಷ ಸಮಾಧಾನವನ್ನು ಕಳೆದುಕೊಂಡವನಾಗಿ ಪಿಶಾಚಿಯ ಥರ ಅತ್ತಿತ್ತ ತಿರುಗಾಡುವ ಪರಿಸ್ಥಿತಿ ಅವನ ಜೀವನದಲ್ಲಿ ಬಂದು ಹೋಯಿತು, ಸೌಲನ ಜೀವನದಲ್ಲಿ. ಹಾಗಾದರೆ ನಾವು ದೇವರ ಚಿತ್ತಕ್ಕೆ ಯಾವುದೇ ರೀತಿಯ ಕಲಬೆರಕೆಯನ್ನು ನಾವು ಮಾಡಕೂಡದು. ದೇವರ ವಾಕ್ಯ ಓದುವಾಗ, ದೇವರ ವಾಕ್ಯವನ್ನು ಕೇಳುವಾಗ, ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಚಿತ್ತವನ್ನು ನಮಗೆ ತಿಳಿಯಪಡಿಸ್ತಾನೆ. ಅನೇಕ ಉದಾಹರಣೆಗಳಲ್ಲಿ ಒಂದು ಏನು ಅಂತಂದರೆ, ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಹೋಗಬೇಕಾಗಿದೆ. ದೇವರ ಸನ್ನಿಧಾನಕ್ಕೆ ಹೋಗಿ, ಅಪ್ಪ ನಾನು ಈ ಕಾರ್ಯವನ್ನು ಮಾಡುವುದಕ್ಕೆ ಹೋಗ್ತೇನೆ, ಇದು ನಿನ್ನ ಚಿತ್ತವಾದರೆ ನನಗೆ ಸಮಾಧಾನ ಕೊಡು, ನಿನ್ನ ಚಿತ್ತವಲ್ಲದಿದ್ದರೆ ನನ್ನ ಜೀವನದಲ್ಲಿ ನನ್ನ ಹೃದಯದಲ್ಲಿ ಗಲಿಬಿಲಿ ಉಂಟು ಮಾಡು ಅಂತ ಹೇಳಿದಾಗ, ಇವೆರಡರಲ್ಲಿ ದೇವರ ಚಿತ್ತವಿದ್ದರೆ ದೇವರು ಸಮಾಧಾನವನ್ನು ಕೊಡ್ತಾನೆ. ಚಿತ್ತ ಇಲ್ಲದಿದ್ದರೆ ಅನೇಕ ಅಡ್ಡಿಗಳು ನಮಗೆ ಬರ್ತವೆ. ಆ ಅಡ್ಡಿಗಳು ಬಂದಾಗ ನಾವು ತಿಳ್ಕೊಳ್ಳಬೇಕಾದದ್ದು ಏನು ಅಂದರೆ, ಇದು ನಾವು ಮಾಡುವಂಥ ವಿಷಯ ಇದು ದೇವರ ಚಿತ್ತದಲ್ಲಿ ಇಲ್ಲ ಅನ್ನುವುದನ್ನು ತಿಳ್ಕೊಂಡು ಹಿಂತಿರುಗಿ ಹೋಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದಾಗ, ನೀನು ಮಾಡುವುದಕ್ಕಿಂತ ಮುಂಚೆ, ದೊಡ್ಡ ಅಪರಾಧವನ್ನು ಮಾಡುವುದಕ್ಕಿಂತ ಮುಂಚೆ ತಿಳ್ಕೊಂಡು ಮನೆಗೆ ಬಂದು ಇದರ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ನಿನಗೆ ಸಮಾಧಾನ ಕೊಡ್ತಾನೆ. ಹಾಗಾದರೆ ದೇವರ ಚಿತ್ತವನ್ನು ತಿಳ್ಕೊಳ್ಳುವುದರಲ್ಲಿ ನೀರು ಹಾಕದು. ದೇವರ ಚಿತ್ತವನ್ನು ತಿಳ್ಕೊಳ್ಳುವುದರಲ್ಲಿ ನಮಗೆ ಅನೇಕ ಮಾರ್ಗಗಳು ಇವೆ. ಮೊದಲನೇದಾಗಿ ದೇವರ ವಾಕ್ಯವನ್ನು ಓದುವಾಗ ದೇವರ ಚಿತ್ತವನ್ನು ನಾವು ತಿಳ್ಕೊಳ್ಳುತ್ತೇವೆ. ನಾವು ಮಾಡಬೇಕಾದದ್ದನ್ನು ಮಾಡಬಾರದ್ದನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಕನ್ನಡಿಯೋಪಾದಿಯಲ್ಲಿ ನಮಗೆ ತೋರಿಸುವಂಥದ್ದು ಆಗಿದೆ. ನಿನ್ನ ವಾಕ್ಯ ನನ್ನ ದಾರಿಗೆ ದೀಪ, ನನ್ನ ಹಾದಿಗೆ ಬೆಳಕು ಆಗಿದೆ. ಹಾಗಾದರೆ ನಾವು ಈ ಕತ್ತಲೆಯ ಲೋಕದಲ್ಲಿ ಸಂಚಾರ ಮಾಡ್ತಾ ಇದ್ದೇವೆ. ಕತ್ತಲೆ ಅಂತಂದರೆ ಹಗಲಲ್ಲಿಯೂ ಕೂಡ ಕತ್ತಲೆ ಅಂತ ಹೇಳಿದರೆ ಯಾರಾದರೂ ನಗ್ತಾರೆ. ಆದರೆ ನಾನು ಮಾತಾಡ್ತಾ ಇರುವುದು ಈ ಹಗಲು ರಾತ್ರಿ ವಿಷಯದಲ್ಲಿ ಅಲ್ಲ, ಆತ್ಮೀಯ ಕತ್ತಲೆಯಲ್ಲಿ ನಾವು ನಡೆಯುತ್ತಾ ಇದ್ದೇವೆ. ಈ ಲೋಕ ಅಂಧಕಾರದಲ್ಲಿ ತುಂಬಿದ್ದು ಆಗಿದ್ದರಿಂದ ಈ ಕತ್ತಲೆಯ ಲೋಕದಲ್ಲಿ ನಮಗೆ ಮಾರ್ಗ ಕಾಣದೇ ಇದ್ದಾಗ ಆ ವಾಕ್ಯವನ್ನು ಓದಿ ಕೇಳಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಈ ವಾಕ್ಯ ನಮಗೆ ಈ ಕಾರ್ಯವನ್ನು ಮಾಡಬೇಕು ಅಥವಾ ಮಾಡಬಾರದೆಂದು ನಮಗೆ ಸ್ಪಷ್ಟವಾಗಿ ಬೋಧಿಸುವಂಥದ್ದು ಆಗಿದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ದಾವೀದನೊಂದಿಗೆ ನಿನ್ನ ಚಿತ್ತದಂತೆ ಮಾಡುವುದಕ್ಕೆ ನನಗೆ ಬೋಧಿಸು, ನನಗೆ ಕಲಿಸು. ನೀನು ನನಗಂತೂ ಗೊತ್ತಿಲ್ಲ ದೇವರೇ, ನಾನು ನಿನ್ನ ಚಿತ್ತವನ್ನು ತಿಳ್ಕೊಂಡು ಅದರಂತೆ ನಡೆಯುವ ಹಾಗೆ ನನಗೆ ನಿನ್ನ ವಾಕ್ಯದಿಂದ ಬೋಧಿಸು ಅಂತ ಹೇಳಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ಮಾನವರ ಕಡೆಗೆ ದೇವರು ತನ್ನ ಚಿತ್ತವನ್ನು ತಿಳಿಸಬೇಕಾಗಿದ್ದರೆ ಪ್ರವಾದಿಗಳ ಮೂಲಕ ಆತನು ಜನರೊಂದಿಗೆ ಮಾತಾಡುತ್ತಾ ಇದ್ದ. ಪ್ರವಾದಿಗಳ ಮೂಲಕ ಭಾಗವಾಗಿಯೂ ವಿಧವಾಗಿಯೂ ದೇವರು ತನ್ನ ಚಿತ್ತವನ್ನು ತಿಳಿಯಪಡಿಸುತ್ತಿದ್ದನು. ಈಗ ಕೆಲವು ಸಾರಿ ರಾಜರುಗಳು ಯುದ್ಧಕ್ಕೆ ಹೋಗುವಾಗ ಹಳೆ ಒಡಂಬಡಿಕೆಯಲ್ಲಿ
ಅವರು ಯುದ್ಧಕ್ಕೆ ಹೋಗುವಾಗ ಸಾಧಾರಣವಾಗಿ ಪ್ರವಾದಿಗಳನ್ನು ವಿಚಾರಣೆ ಮಾಡ್ತಾ ಇದ್ದರು. ನಾನು ಈ ಯುದ್ಧಕ್ಕೆ ಹೋಗಲೋ, ಇದು ದೇವರ ಚಿತ್ತವೋ ಇಲ್ಲವೋ ಎಂಬುದಾಗಿ ವಿಚಾರಣೆ ಮಾಡ್ತಾ ಇದ್ದರು. ದೇವರು ಪ್ರವಾದಿಗಳ ಸಂಗಡ ಮಾತಾಡಿ ಅವರಿಗೆ ತನ್ನ ಚಿತ್ತವನ್ನು ತಿಳಿಯಪಡಿಸಿ ರಾಜರುಗಳಿಗೆ ಪ್ರವಾದಿಗಳು ಹೇಳ್ತಾ ಇದ್ರು. ಹಾಗಾದರೆ ನಮಗೆ ಈ ದಿನ ಪ್ರವಾದನೆ ಮತ್ತು ಪ್ರವಾದಿಗಳು ಯೋಹಾನನ ತನಕ ಮಾತ್ರ ಎಂದು ಬೈಬಲ್ ನಮಗೆ ಹೇಳ್ತದೆ. ನಮಗೆ ಪರಿಪೂರ್ಣವಾದ ದೇವರ ವಾಕ್ಯ, ದೇವರು ತಾನೇ ತನ್ನ ಬಾಯಿಂದ ಮಾತಾಡಿ ತಾನು ಆರಿಸಿಕೊಂಡವರ ಮೂಲಕ ಪೂರ್ಣವಾದ ದೇವರ ವಾಕ್ಯ ನಮಗೆ ಕೊಟ್ಟಿರುವುದರಿಂದ ಈ ವಾಕ್ಯದಲ್ಲಿ ನಮಗೆ ದೇವರ ಚಿತ್ತ, ನಮ್ಮ ಜೀವನಕ್ಕೆ ಏನೇನು ಬೇಕೋ, ಏನು ಮಾಡಬೇಕೋ ಎಲ್ಲವನ್ನು ಬರೆಸಿ ಇಟ್ಟಿದ್ದಾನೆ. ನಮಗೆ ಈಗ ಪ್ರವಾದಿಗಳ ಅವಸರವಿಲ್ಲ, ಆದರೆ ದೇವರ ಸೇವಕರ ಅವಶ್ಯಕತೆಯೂ ಇದೆ. ಆದ್ದರಿಂದ ನಾವು ಮೊದಲನೇದಾಗಿ ನಮ್ಮ ಮಾರ್ಗದರ್ಶನಕ್ಕಾಗಿ ದೇವರ ವಾಕ್ಯವನ್ನು, ದೇವರ ವಚನವನ್ನು ನಾವು ಓದಬೇಕಾಗಿದೆ. ಇವುಗಳು ನಮಗೆ ಭಕ್ತಿಯ ಮಾರ್ಗ, ದೇವರನ್ನು ಮೆಚ್ಚುವ ಮಾರ್ಗ, ಸಂತೋಷದ ಮಾರ್ಗ ಮತ್ತು ದೇವರಿಗೆ ಘನಪಡಿಸುವ ಮಾರ್ಗ. ಈ ವಾಕ್ಯ ನಮಗೆ ಬೋಧನೆ ಮಾಡುವಂಥದ್ದು ಆಗಿದೆ. ನಾವು ಯಾರ ಬಳಿಗೆ ಹೋಗಿ ಸಾಧಾರಣವಾಗಿ ಬೇರೆ ಬೇರೆ ಅನ್ಯರ ಒಂದು ಪದ್ಧತಿ ಏನು ಅಂತಂದರೆ, ಯಾವುದೋ ಒಂದು ಕೆಲಸ ಮಾಡುವಾಗ ಶಕುನ ನೋಡುವಂಥ ಪದ್ಧತಿ. ಅಂದರೆ ಅರ್ಥ ಏನು? ತಾವು ಈ ಕೆಲಸ ಮಾಡುವುದಕ್ಕೆ ಹೋದರೆ ಇದು ನೆರವೇರುತ್ತೋ ಇಲ್ಲವೋ ಅಂತ ಕೇಳುವುದಕ್ಕಾಗಿ 100ಕ್ಕೆ 99 ಸಾರಿ ಅದು ಫೇಲ್ ಆಗುತ್ತದೆ. ಆದರೆ ದೇವರು ನಮಗೆ ತಿಳಿಯಪಡಿಸಿದ ವಾಕ್ಯದ ಮಾರ್ಗದರ್ಶನ, ವಾಕ್ಯದಿಂದ ನಮಗೆ ತಿಳಿಯಪಡಿಸಿದ್ದು ಅದು ಎಂದಿಗೂ ಫೇಲ್ ಆಗುವುದಿಲ್ಲ. ಅದನ್ನು ಆತನು ನೆರವೇರಿಸುವಂಥವನು ಆಗಿದ್ದಾನೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಈ ವಾಕ್ಯವನ್ನು ಓದಿದ ನಿಮಿತ್ತವಾಗಿ ದೇವರು ನಮ್ಮನ್ನು ನಡೆಸಿದ್ದರಿಂದ ಅನೇಕ ಸಾರಿ ನಮ್ಮ ಕೂಡ ದೇವರ ವಾಕ್ಯ ಮಾತಾಡಿದಾಗ ನಾವು ಏನು ಮಾಡ್ತೇವೆ, ಆ ಸಮಯಕ್ಕೆ ನಮ್ಮ ಮನಸ್ಸಿಗಂತೂ ಓಹೋ ಇದು ದೇವರ ಚಿತ್ತ ಆಗಿತ್ತು, ನಾನು ಇದನ್ನು ಮಾಡಬಾರ್ದಾಗಿತ್ತು, ಇನ್ನು ಮೇಲೆ ಅದನ್ನು ನಾನು ಮಾಡೋದಿಲ್ಲ ಅಂತ ಒಂದು ವೇಳೆ ಕೆಲವರೆಲ್ಲ ಅಂದುಕೊಂಡು ಚರ್ಚಿನಿಂದ ಹೊರಗೆ ಬಂದದ್ದೇ ಆ ಅಂದುಕೊಂಡದ್ದೆಲ್ಲ ಗಾಳಿಗಂಟಾಗಿ ಹೋಗಿಬಿಡುತ್ತದೆ. ಆದ್ದರಿಂದ ನಾವು ಬಹಳ ಸ್ಪಷ್ಟವಾಗಿ ಯಾಬೇಚನು ಪ್ರಾರ್ಥನೆ ಮಾಡಿದ ನಿರ್ದಿಷ್ಟವಾಗಿ ಪ್ರಾರ್ಥನೆ ಮಾಡಿದ್ದೇನೆಂದರೆ, ದೇವರೇ ನನ್ನ ಪ್ರಾಂತ್ಯವನ್ನು ವಿಸ್ತಾರ ಮಾಡು, ದೇವರೇ ನನ್ನ ಸೇವೆಯನ್ನು ವಿಸ್ತಾರ ಮಾಡು, ದೇವರೇ ನನ್ನ ಕುಟುಂಬವನ್ನು ವಿಸ್ತಾರ ಮಾಡು, ದೇವರೇ ನನ್ನ ಆದಾಯವನ್ನು ವಿಸ್ತಾರ ಮಾಡು, ದೇವರೇ ನನ್ನ ಮನೆಯನ್ನು ವಿಸ್ತಾರ ಮಾಡು ಎಂಬ ದೇವರ ಚಿತ್ತಕ್ಕೆ ಈ ವಿಸ್ತೀರ್ಣೆಗೋಸ್ಕರ ನಾವು ಒಪ್ಪಿಸಿಕೊಟ್ಟಿದ್ದೇ ಆಗಿದ್ದರೆ ಖಂಡಿತವಾಗಿಯೂ ದೇವರು ನಮ್ಮ ಜೀವನದಲ್ಲಿ ತನ್ನ ವಿಶೇಷವಾದ ಚಿತ್ತವನ್ನು ತಿಳಿಯಪಡಿಸಿ ನಮ್ಮನ್ನು ಆತನ ನೆಟ್ಟನೆಯ ಮಾರ್ಗದಲ್ಲಿ, ಆತನು ಮೆಚ್ಚುವ ಮಾರ್ಗದಲ್ಲಿ ನಾವು ನಡೆಯುವಂತೆ ದೇವರು ತಾನೇ ನಮ್ಮ ಜೀವನದಲ್ಲಿ ಅತಿಶಯವಾಗಿ ಒದಗಿಸಿಕೊಡಲಿ ಎಂದು ನನ್ನ ಹೃತ್ಪೂರ್ವಕವಾದ ಪ್ರಾರ್ಥನೆ ಈ ಮುಂಜಾನೆ ಆಗಿದೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಈ ಸಂದರ್ಭದಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ಕಡೆಗೆ ದೇವರ ಚಿತ್ತ, ಇನ್ನೊಂದು ಕಡೆಗೆ ನಮ್ಮ ಚಿತ್ತ. ತೆಲುಗಿನಲ್ಲಿ ಒಂದು ಹಾಡು ಹೀಗಿದೆ, ಎನ್ನಿ ತಲಚಿನ ಏದಿ ಅಡುಗಿನ ಜರುಗೇದೆ ನೀ ಚಿತ್ತಮೇ ಪ್ರಭುವ. ನನಗೇನು ತಿಳುವಳಿಕೆ ಇದ್ದರೂ, ಏನೇ ತಿಳ್ಕೊಂಡಿದ್ದರೂ ನಿನ್ನ ಚಿತ್ತವೇ ನೆರವೇರುವಂಥದ್ದು
ಆಗಿದೆ ದೇವರೇ ಅಂತ. ಹಾಗಾದರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಿ ಏನೇನು ಸಂಕಟ ಬಾಧೆಗಳು ನಿಮ್ಮ ಜೀವನದಲ್ಲಿ ಅನುಭವಿಸಿದ್ದೀರಿ, ಈ ಹೊತ್ತು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರೇ, ನಾನು ನಿನ್ನ ಚಿತ್ತವನ್ನು ಮೀರಿ ಇಂತಿಂಥ ಕಾರ್ಯಗಳನ್ನು ಮಾಡಿದ್ದರಿಂದ ನನ್ನ ಜೀವನದಲ್ಲಿ ನಾನು ಸಾಕಷ್ಟು ತೊಂದರೆಗೆ ಈಡಾಗಿದ್ದೆ. ಈಗ ನಿನ್ನ ಚಿತ್ತವನ್ನು ತಿಳ್ಕೊಳ್ಳುವುದು ಹೇಗೆ ಅನ್ನುವ ಮಾತನ್ನು ನನಗೆ ತಿಳಿಯಪಡಿಸಿದೆ. ನಿನಗೆ ಸ್ತೋತ್ರ ಅಂತ ದೇವರನ್ನು ಕೊಂಡಾಡ್ತಿರೋ. ಇವೆರಡನ್ನು ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳು, ಸಂಭವಗಳನ್ನು ಒಂದು ಕ್ಷಣ ಮೌನವಾಗಿ ಕೂತುಕೊಂಡು ಒಂದು ಪೇಪರು ಪೆನ್ನನ್ನು ಹಿಡ್ಕೊಂಡು ಎರಡನ್ನೂ ಬರೆದಿದ್ದೇ ಆಗಿದ್ದರೆ ನಾವು ಅದರಲ್ಲಿ ಕಾಣುವಂಥದ್ದು ದೇವರ ಚಿತ್ತವನ್ನು ಮೀರಿ ಮಾಡಿದಂಥ ಕಾರ್ಯಗಳೇ ಬಹಳವಾಗಿವೆ. ಆದ್ದರಿಂದ ಇವತ್ತು ಯಾವ ಸಂಗತಿಗಳೇ ಆಗಿರಲಿ, ನಾವು ಅಂದುಕೊಳ್ಳುವ ಸಣ್ಣ ದೊಡ್ಡ ಸಂಗತಿಗಳೇ ಆಗಿರಲಿ, ನಾವು ಮಾಡುವ ಮುಂಚೆ, ಇಂಥ ಕಾರ್ಯಕ್ಕೆ ಹೋಗುವ ಮುಂಚೆ, ಮಾತಾಡುವ ಮುಂಚೆ ನಾವು ದೇವರನ್ನು, ಆತನ ಚಿತ್ತವನ್ನು, ಆತನ ಮಾರ್ಗವನ್ನು ತಿಳ್ಕೊಂಡು ಮಾಡಿದ್ದೇ ಆಗಿದ್ದರೆ ನಮ್ಮ ಕಾರ್ಯಗಳಲ್ಲಿ, ನಮ್ಮ ಮಾತುಗಳಲ್ಲಿ ನಾವು ಆಶೀರ್ವಾದ, ಶುಭವನ್ನು ಹೊಂದಿ ದೇವರನ್ನು ಘನಪಡಿಸ್ತೇವೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಇವತ್ತು ಪರೀಕ್ಷೆ ಮಾಡಿಕೊಳ್ಳೋಣವೇ. ದೇವರ ಸನ್ನಿಧಿಯಲ್ಲಿ ನಾವು ಯಾವುದನ್ನು ಬಚ್ಚಿಡುವುದಕ್ಕೆ ಸಾಧ್ಯವೇ ಇಲ್ಲ. ಆತನ ಸನ್ನಿಧಿಯಲ್ಲಿ ಎಲ್ಲವೂ ಬಟ್ಟ ಬಯಲಾಗಿದೆ. ಆದ್ದರಿಂದ ನಾವು ದೇವರ ಸನ್ನಿಧಿಯಲ್ಲಿ ಬೇಡಿಕೊಂಡು ಇವತ್ತು ಆತನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪದಿಂದ ಆತನ ಕ್ಷಮಾಪಣೆ ಕೇಳಿಕೊಂಡು ಆತನಲ್ಲಿ ನಡೆಯುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯ ರಕ್ಷಕನೇ, ಕರುಣಾಳು ತಂದೆಯೇ, ಈ ನಿನ್ನ ಜೀವವುಳ್ಳ ವಾಕ್ಯಗಳಿಗಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ಇದರಿಂದಲೇ ನಾವು ಆಗಿದ್ದೇವೆ. ಇದೇ ನಮ್ಮ ಜೀವನದ ಸಂಗಾತಿಯಾಗಿದೆ. ನಿನ್ನ ವಾಕ್ಯವೇ ನಮ್ಮ ಜೀವನವನ್ನು ರೂಪಾಂತರಗೊಳಿಸುವಂಥದ್ದು. ನಿನ್ನ ವಾಕ್ಯವೇ ನಮ್ಮನ್ನು ಸೌಂದರ್ಯಗೊಳಿಸುವಂಥದ್ದು. ನಿನ್ನ ವಾಕ್ಯವೇ ನಮಗೆ ಆಹಾರ, ನೀರು, ಮಾರ್ಗದರ್ಶನ ನಮಗಾಗಿದೆ. ಇದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಇದನ್ನು ಮೀರಿ ನಾವು ಯಾವ ಕಾರ್ಯವನ್ನು ನಮ್ಮ ಮನಸ್ಸಿಗೆ ಸರಿ ತೋರುವುದನ್ನು ಮಾಡದಂತೆ ನಿನ್ನ ಚಿತ್ತಕ್ಕೆ ಒಳಪಟ್ಟು ಮಾಡಿ ನಿನ್ನಿಂದ ನಾವು ಆಶೀರ್ವಾದಕ್ಕೆ ಪಾತ್ರರು ಆಗುವಂಥ ಕೃಪೆಯನ್ನು ನೀನು ದಯಪಾಲಿಸಿಕೊಡು ಎಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಎಲ್ಲ ಮಹಿಮೆ ನಿನಗೆ ಆಗಲಿ. ಯೇಸುವಿನ ಹೆಸರಿನಲ್ಲಿ ದೀನತೆಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಶಾಲೋಮ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗೆ ಇದರಿಂದ ಆಶೀರ್ವಾದ ಆಗಿದ್ದರೆ ನಮ್ಮ ದೂರವಾಣಿ ಸಂಖ್ಯೆಗೆ ಈ ರೀತಿ ಇದೆ: 9480201119. ಇಲ್ಲವೇ ನೀವು ಸಂದೇಶ ಕೇಳಿದ ಮೇಲೆ ಕೆಳಗಡೆಯಲ್ಲಿ ಕಾಮೆಂಟ್ ಅಂತ ಬರುತ್ತೆ. ನಿಮಗೆ ಅನಿಸಿದ್ದನ್ನು ಆಂಗ್ಲದಲ್ಲಿ ಆಗಲಿ ಕನ್ನಡದಲ್ಲಿ ಆಗಲಿ ನೀವು ಬರೆದು ಕಳಿಸಿದರೆ ದೇವರು ನಿಮ್ಮನ್ನು ಖಂಡಿತವಾಗಿಯೂ ಆಶೀರ್ವದಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ಬಂದ